ಈ ಒಂದು ನದಿ ಎರಡು ಶತ್ರು ರಾಷ್ಟ್ರಗಳಾದ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುತ್ತದೆ. ಅಲ್ಲೆಲ್ಲ ಪಾಕಿಸ್ತಾನ್ ಟೂರಿಸ್ಟ್ಗಳದಾರ ನೋಡ್ರಿ, ಇಲ್ಲಿ ನಮ್ಮ ಇಂಡಿಯನ್ ಟೂರಿಸ್ಟ. ಆಶ್ಚರ್ಯದ ವಿಷಯ ಏನೆಂದರೆ ಈ ನದಿಯ ಎರಡೂ ಬದಿಯ ಜನರು ಒಬ್ಬರಿಗೊಬ್ಬರು ಕೈ ಬೀಸಿ ಮಾತನಾಡುತ್ತಾರೆ. ಈ ಜಾಗದಲ್ಲಿ ನಾನು ನಿಂತಿದ್ದೇನೆ ಅನ್ನೋದೇ ನನಗೆ ಇನ್ನೂ ನಂಬಲು ಆಗುತ್ತಿಲ್ಲ. ಇದು ಭಾರತದ ಅತ್ಯಂತ ವಿಶಿಷ್ಟ ಗಡಿಭಾಗ. ಇದೇ ಜಾಗದಲ್ಲಿ ಇವತ್ತಿನ ರಾತ್ರಿ ನಾನು ಇಲ್ಲಿನ ಲೋಕಲ್ ಜನರ ಮನೆಯಲ್ಲಿಯೇ ಕಳೆಯುತ್ತೇನೆ. ಈಗ ನನ್ನ ಪ್ರಯಾಣ ಶ್ರೀನಗರದ ಕುಪವಾಡ ಜಿಲ್ಲೆ ಕಡೆಗೆ. ಕುಪವಾಡದೊಳಗೆ ಬಂದಿನಿ. ಇಲ್ಲಿ ಇರೋದು ಬರೀ 3 ಹೋಟೆಲ. ಆ 3 ಹೋಟೆಲ್ದಾಗ ಇದು ಒಂದು ಹೋಟೆಲ, ಇದು ಹೋಟೆಲ ಸಸ್ತಾ ಹೋಟೆಲ. ಏನು ಇವತ್ತೊಂದು ದಿನ ರಾತ್ರಿ ಮಲ್ಕೊಂಡು ಕಿಸಿಂದ್ರ ನಾಳೆ ಬೆಳಗ್ಗೆ ಹೋಗೋದೇ ಅದ ಆ ಕಡೆ. ಈ ಹೋಟೆಲ್ ಒಂದು 100 ವರ್ಷದ ಹಳೇದಿದ್ದಿರಬೇಕು. ಬಟ್ ಏನು ಹೈಜೆನಿಕ್ ಇಲ್ಲ. ಸುಮ್ ಮಲ್ಕೊಳಕ್ ಒಂದು ಕಾಟ ಅದ ನೋಡ್ರಿ ಅಷ್ಟೇ. ಇದು ಹೊಚ್ಕೊಳಕ್ಕೂ ಕೊಟ್ಟನ ದೋಸ್ ಬಾಳೆ ಅದಿದ್ರಾಗ ನೋಡ್ರಿ ಇಲ್ಲೆಲ್ಲ ಯಾವ ರೀತಿ ಅದ. ಇದು ಇಲ್ಲಿರುವ ಹೋಟೆಲ. ನಾಳೆ ನಾವು ಹೋಗುವ ಜಾಗಕ್ಕೆ ಪರ್ಮಿಷನ್ ತೊಗೊಂಡು ಹೋಗ್ಬೇಕು ನಾವು. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತದಾಗ ಅದನ್ನೆಲ್ಲ ರೆಡಿ ಮಾಡ್ತೀನಂತ. ಸಿಗಮತ್ತ ನಾಳೆ ಬೆಳಿಗ್ಗೆ. ಗುಡ್ ಮಾರ್ನಿಂಗ್ ಫ್ರಮ್ ಕುಪವಾಡ ಗುರುವೆ. ಇಲ್ಲಿದಿಂದ ನಾವು 130 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ಕೋತೇ ಹೋಗ್ಬೇಕು. ರಾತ್ರಿನೇ ಆಗ್ತದ ಹೋಗೋಷ್ಟೇ. ಬಟ್ ನಡ್ಬರ್ಕ ಒಂದು ಜಾಗ ಬರ್ತದ ಕರೋಲ್ಪುರ, ಅಲ್ಲಿ ಹೋಗಿ ಪರ್ಮಿಷನ್ ತಗೋಬೇಕು. ನಾ ಹೊಂಟಿರೋ ಕೆರೆನ್ಮೇಲೆ ಪಿಒಕಿಗೆ ಇಷ್ಟು ಸಮೀಪ ಅದ. ನಾವು ಈಚೆ ಕಡೆದಿಂದ ಕೂಗ್ದೇವಪ್ಪ ಅಂತಂದ್ರೆ ಆಚೆ ಕಡೆದವ್ರಿಗೆ ಕೇಳಿಸ್ತದ. ನಾಳೆ ಯುದ್ಧ ಐತಪ್ಪ ಅಂತಂದ್ರೆ ಫಸ್ಟಿಗೆ ಅಫೆಕ್ಟ್ ಆಗದೆ ಅಲ್ಲಿರುವ ಜನರಿಗೆ. ಆದ್ರೂ ನಮ್ಮ ಜನ ಆ ಕೆರೆನ್ ವಲಯದೊಳಗ ಎದಕ್ ಜೀವನ ಮಾಡ್ತಾರ? ಇವಾಗ ನಾನು ಬ್ಯಾಗಿನ ಗಾಡಿ ಮ್ಯಾಗ ಇಟ್ಟಿದಾಗ ಈ ಬ್ಯಾಗ ಇದೇ ಗಾಡಿ ಒಳಗೆ ಬಿಟ್ಟು ಸೀಟ್ ರಿಸರ್ವ್ ಮಾಡ್ಕೇಸಿಂದ್ರೆ ನಾವೊಂದು 20 ಕಿಲೋಮೀಟ್ರ್ ಮುಂದೆ ಹೋಗಿ ಫಸ್ಟಿಗೆ ಪರ್ಮಿಷನ್ ತೊಗೋತೀನಿ ನಾನು. ಇನ್ನು ಈ ಗಾಡಿ ಬಿಡ್ಬೇಕಂದ್ರೆ ಲೇಟ್ ಆಗ್ತದ. ಈ ಗಾಡಿ ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಳ್ಳೋ ಸಂಬಂಧ ಅರ್ಧ ತಾಸ 1 ತಾಸ ನಿಂದ್ರದಾಗಲ್ಲ. ಅದಕ್ಕೆ ನಾನೇ ಫಸ್ಟಿಗೆ ಹೋಗಿ ಪರ್ಮಿಷನ್ ತೊಗೊಂಡು ನಿಂತಿರ್ತೀನಿ. ಆಮೇಲೆ ಬ್ಯಾಗ್ ತೊಗೊಂಡು ಹಾಗೆ ನಾನು ಸೀಟ್ ರಿಸರ್ವ್ ಮಾಡಿಕೊಂಡು ಈ ಡ್ರೈವರನ್ನ ಗಾಡಿ ತೊಗೊಂಬರ್ತಿರ್ತಾನೆ ಆ ಕಡೆ ಕರೋಲ್ಪುರ ಕಡೆ. ಫಾರ್ಮ್ ಎಲ್ಲ ತುಂಬಿಸ್ಕೊಂಡು ಕಿಸಿಂದ್ರೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈ ಮಾಡಿಸ್ಕೊಂಬರತ್ತ. ಸ್ಟೇಷನ್ ಒಳಗೆ ಹೋಗಿ ಸಿಕ್ಕ ಹೊಡ್ಕೊಂಬಂದೇವಿ ಸೈ ಮಾಡಿಕೊಂಡು. ಏನೂ ಕೇಳಲಿಲ್ಲ, ನಾರ್ಮಲ್ ಆಗಿ ಫಾರ್ಮ್ ನೋಡಿದ್ಗಳೇ ಸೀದಾ ಸಿಕ್ಕ ಹೊಡೆದ್ರು. ಕುಪವಾಡದಲ್ಲಿರುವ ಗಾಡಿ ಬಲ್ಲಿ ನಾನು ಬ್ಯಾಗ್ ಇಟ್ಟು ಬಂದಿದ್ದೆ. ಇವಾಗ ನಂದು ಪ್ಲ್ಯಾನ್ ಚೇಂಜ್ ಆಗ್ಯದ. ಅದೇ ಗಾಡಿ ಒಳಗೆ ನಾನು ಕೆರೆನ್ ವೆಲ್ಲಕ್ಕೆ ಹೋಗಲ್ಲ. ಈ ಅಣ್ಣ ಸಿಕ್ಕನ ರಾಕೇಶ್ ಅಣ್ಣ ಇವರು ಜಮ್ಮುದವರು. ಇವ್ರ ಜೊತೆ ನಾನು ಕೆರೆನ್ ವೆಲ್ಲಕ್ಕೆ ಹೋಗ್ತೀನಿ. ಈಗ ಆ ಗಾಡಿ ಬರ್ಲಕ್ಕತ್ತದ, ಬ್ಯಾಗ್ ತೊಗೊಳಂಬತ್ತ ಆ ಗಾಡಿಯಾಗಿಂದು. ಬ್ಯಾಗ್ ಅಂತೂ ಇಳಿಸ್ಕೊಂಡಿದ್ದಾಯ್ತು. ನಾವಿವಾಗ ಇದು ಪೂರ್ತಿ ಹಿಲ್ಸ್ ಅನ್ನ ಹತ್ತಿಗೆಸಿಂದ್ರ ಹೊಳ್ಳಿ ಇಳಿಬೇಕು. इस गली का नाम है फरकन गली. अभी हम जा रहे हैं केरन वैली में. ये गली क्रॉस करके आगे से आ जाएगा पात्रो गेट, उसके बाद आ जाएगा कुंडियन गेट, फिर आगे से आ जाएगा केरन वैली जी. ಇವಾಗ ನಾವು ಹೊಂಟಿದ ರೋಡ ಪರ್ಕಿಯನ್ ಗಲ್ಲಿ. ಈ ಪೂರ್ತಿ ಗಲ್ಲಿ ದಾಟಿಂದೆ ನಮ್ಗೆ ಕೆರೆನ್ ವೆಲ್ಲೆ ಸಿಗ್ತದ. ಈ ಪರ್ಮಿಷನ್ ಲೆಟ್ರನ್ನ ಒಂದು 10 ಜೆರಾಕ್ಸ್ ಮಾಡಿಸ್ಕೊಂಬಂದೀವಿ. ಇಲ್ಲಿ ಸಾಕಷ್ಟು ಚೆಕ್ ಪೋಸ್ಟ್ಗಳು ಸಿಗ್ತಾವೆ. ಪ್ರತಿಯೊಂದು ಚೆಕ್ ಪೋಸ್ಟ್ ಒಳಗೆ ನಾವು ಚೆಕ್ ಇನ್ ಆಗಿ ಒಂದು ಜೆರಾಕ್ಸನ್ನು ಅವ್ರ ಕಡೆ ಕೊಟ್ಕೇಸಿಂದ್ರೆ ಮುಂದೆ ಹೋಗ್ತಾ ಹೋಗ್ಬೇಕು ನಾವು. ಅಲ್ಲಿ ನಮ್ಮಣ್ಣ ಪಾಳೆ ಹಚ್ಕೇಸಿಂದ್ರೆ ನಮ್ದೆಲ್ಲ ಚೆಕ್ ಇನ್ ಮಾಡ್ಸಕತ್ತ ನೋಡ್ರಿ ಪರ್ಮಿಷನನ್ನು. ಮಿಡಲ್ ರೋಡ್ ಒಳಗೆ ಗಾಡಿ ಸ್ಟಾಪ್ ಮಾಡಿ ಊಟ ಮಾಡ್ಲಕತ್ತೀವಿ. ಕುಡಿಲಕ್ಕೆ ನೀರು ನೋಡ್ರಿ ಗುರುವೆ ಯಾವ ರೀತಿ ಸಿಸ್ಟಮ್ ಅದಿಲ್ಲಿ.
ನನಗೇನು ಕರ್ಕೊಂಬಂದಾಗ ಒಂದಿಬ್ರು ಅಣ್ಣಗಳು ಲೋಕಲ್ದವರು ಅವರು ಇದೇ ರೋಡ್ ಮ್ಯಾಗೆ ವರ್ಕ್ ಮಾಡ್ತಿರ್ತಾರೆ. ನಾವು ಬರ್ತೀವಿ ಅಂದ್ಗಳೇ ನಮಗೆ ಅಡುಗೆ ರೆಡಿ ಮಾಡಿಸಿದ್ದ. ಅದು ಪೂರ್ತಿ ಪಾಕಿಸ್ತಾನ ಏರಿಯಾ. ಇಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಬೇಕು. ಆ ರಿಜಿಸ್ಟರ್ ಮಾಡಿಸುವಾಗ ನಮ್ಮ ಆಧಾರ್ ಕಾರ್ಡ ಅಲ್ಲೇ ಕೊಡಬೇಕು. ನಮ್ಮದೊಂದು ಫೋಟೋ ಕೊಡ್ತಾರೆ, ಹಾಗೆ ನಮಗೆ ಸೀರಿಯಲ್ ನಂಬರ್ ಹೇಳ್ತಾರೆ. ಹೊಳ್ಳಿ ಹೋಗುವಾಗ ಸೀರಿಯಲ್ ನಂಬರ್ ಹೇಳಿ ನಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. ನಂದು ಒಬ್ಬಂದೇ ರಿಜಿಸ್ಟ್ರೇಷನ್ ಆಗ್ಯದಲ್ಲಿ, ಇನ್ನು 3 ಜನರದು ರಿಜಿಸ್ಟ್ರೇಷನ್ ಆಗಿಲ್ಲ. ಯಾಕಂದ್ರೆ ಅವ್ರು ಇಲ್ಲೇ ಲೋಕಲ್ದವ್ರು ಇದ್ದಿರ್ತಾರೆ, ಅವರಿಗೆ ಇನ್ನೊಂದು ಬೇರೆ ಗೇಟ್ ಇದ್ದಿರ್ತದೆ. ವೆಲ್ಕಮ್ ಟು ದಿ ಕೇರನ್ ವೆಲ್ಲೆ. ಇದು ಒಂದೇ ಮೇನ್ ಸ್ಟ್ರೀಟ ಈ ಊರೊಳಗಿರೋದು. ಇಲ್ಲೆಲ್ಲ ಪೂರ್ತಿ ಅಂಗಡಿಗಳು, ಹೋಟೆಲ್ಗಳು ಅದಾವ. ಇದು ಪಾಕಿಸ್ತಾನ POK ಫ್ಲಾಗ, ಇದು ನಮ್ಮ ಇಂಡಿಯನ್ ಫ್ಲಾಗ. ಅವೆಲ್ಲ POK ಬಿಲ್ಡಿಂಗ್ಸ. ನಮ್ಮ ಭಾರತದಲ್ಲಿರುವ ಯುನೀಕ್ ಬಾರ್ಡರ ಈ ಪಾಕಿಸ್ತಾನ ಇಂಡಿಯಾಕ ಬಾರ್ಡ್ರ ಇಲ್ಲಿರುವ ನದಿನೇ ನೋಡ್ರಿ. ನನ್ನ ರೈಟ್ ಸೈಡ್ ಅದ POK, ನನ್ನ ಲೆಫ್ಟ್ ಸೈಡ್ ಅದ ಇಂಡಿಯಾ. ಅಲ್ಲಿ 3 ಜನ ನಿಂತಾರೀಗ, ಅವರು ಪಾಕಿಸ್ತಾನದವರು. ನಮ್ಮ ಟೂರಿಸ್ಟ್ಗಳು ನೋಡ್ರಿ ಗ್ಯಾಸ ಒಲಿ ಎಲ್ಲ ತೊಗೊಂಡು ಹೊಂಟಾರ. ಇವರೆಲ್ಲ ಅಲ್ಲಿ ರಿವರ್ ನದಿಗೆ ಕ್ಯಾಂಪ್ ಹಾಕಿ ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗ್ತಿರ್ತಾರ. ಹ್ಯಾಂಗ ಹೊಂಟ ನೋಡ್ರಿ ಗುರುವೆ ನಮ್ಮ ಗಾಡಿಗಳು ಬಾರ್ಡ್ರ್ ಏರಿಯಾದಾಗ. ನದಿ ದಂಡಿಗೆ ಪೂರ್ತಿ ರೋಡ್ಗಳನ್ನು ಮಾಡ್ಯಾರ. ಮನುಷ್ಯರ ಜೊತೆಗೆ ದೊಡ್ಡ ದೊಡ್ಡ ಗಾಡಿಗಳು ಕೂಡ ತಿರುಗಾಡ್ತಿರ್ತಾವ. ಎಷ್ಟು ಸಮೀಪ ಅದ ನೋಡ್ರಿ POK. ಲೈನ್ ಅಪ್ ಕಂಟ್ರೋಲ ಈ ನದಿನೇ. 1947ಕ್ಕಿಂತ ಮೊದಲ ಅಲ್ಲಿರುವ ಜನ ಇಲ್ಲಿರುವ ಜನ ಆ ಕಡೆ ಈ ಕಡೆ ಹೋಗೋದು ಬರೋದು ಮಾಡ್ತಿದ್ರು. ಸಂಬಂಧಿಕರು ಕೂಡ ಇದ್ರು ಅವಾಗ. ಇವಾಗಾದರೂ ಸಂಬಂಧಿಕರು ಅದಾರ, ಬಟ್ ಕನೆಕ್ಟ್ ಇಲ್ಲ. ಅಲ್ಲೆಲ್ಲ ಪಾಕಿಸ್ತಾನ್ ಟೂರಿಸ್ಟ್ಗಳದಾರ ನೋಡ್ರಿ. ಇಲ್ಲಿ ನಮ್ಮ ಇಂಡಿಯನ್ ಟೂರಿಸ್ಟ. ಈ ನದಿ ದಂಡಿಗೆ ಹೊಲಗಳು ಕೂಡ ಬೆಳೆಸ್ಯಾರ ನೋಡ್ರಿ. ಇಲ್ಲೆಲ್ಲ ನಾವು ಕ್ಯಾಂಪಿಂಗ್ ಹಾಕ್ಬೋದು. ಇಲ್ಲೇನಿಲ್ಲ ಒಂದು 2000 ಟೂರಿಸ್ಟ್ಗಳು ಇದ್ದಿರ್ಬೋದು, ಇರಬೇಕು. ಈ ರೀತಿ ಟೂರಿಸ್ಟ್ಗಳು ಇದ್ದಾಗ ಇದು ಜಾಗ ಇನ್ನೂ ಸ್ಟ್ರಾಂಗ್ ಆಗ್ತದ. ಇಲ್ಲಿ ನನಗೆ ಇಷ್ಟು ಖುಷಿ ಆಗ್ಲಕತ್ತದೀಗ. ಇಷ್ಟು ಸಮೀಪ ಇಂಥ ಡೇಂಜರಸ್ ಜಾಗದೊಳಗೆ ಇಷ್ಟು ಟೂರಿಸ್ಟ್ಗಳು ಬಂದರೀಗ ಗ್ರೇಟ್. ನಮ್ಮ ಭಾರತದ ಆರ್ಮಿಗಳು ಅವರಿದ್ದ ಸಂಬಂಧ ನಾವು ಆರಾಮಾಗಿ ಇಲ್ಲಿ ಬಂದು ತಿರುಗಾಡಕತ್ತೀವಿ ಈ ಜಾಗವನ್ನು. ಜನಗಳು ಅವ್ರ ಮನೆದಿಂದ ಬಾಂಡೆ ಸಾಮಾನು ರೇಷನನ್ನು ತಂದು ಇಲ್ಲೇ ಅಡುಗೆ ಮಾಡ್ಕೊಳಕತ್ತಾರ. ಕಟ್ಗಿನೂ ಕೂಡ ಇಲ್ಲೇ ಮಗ್ಲಿಕ್ಕೆ ಇದ್ದಿರ್ತಾವ, ಸಣ್ಣ ಸಣ್ಣ ಮಾಡಿ ಒಲಿ ಹಚ್ಚಾರ. ಇಲ್ಲಿದ್ದ ನೇಚರ್ ಕೂಡ ನೋಡ್ರಿ ಎಷ್ಟು ಚಂದ ಅದ. ಸಣ್ಣ ಹುಡುಗರ ಸಂಬಂಧ ಪಾರ್ಕ್ ಕೂಡ ಮಾಡ್ಯಾರ ಇಲ್ಲಿ. ಅದು ಪಾಕಿಸ್ತಾನದ ಗಾಡಿ ಹೊಂಟದ ನೋಡ್ರಿ ಅಲ್ಲಿ. ನಮ್ಮ ಕಡೆ ಯಾವ ರೀತಿ ಟೂರಿಸ್ಟ್ಗಳು ಬಂದಾಗ ಅವ್ರ ಕಡೆನೂ ಟೂರಿಸ್ಟ್ಗಳು ಬರ್ತಿರ್ತಾರ. ಆ ಟೂರಿಸ್ಟ್ಗಳ ಸಂಬಂಧಂತೆ ಹೋಟೆಲ್ ಕೂಡ ಅವ್ರ ಕಡೆನೂ ಕಟ್ಟ್ಯಾರ. ಈ ರಿವರ ಕಿಶನ್ ಗಂಗಾ ರಿವರ ನಾವು ಕರಿತೀವಿ. ಅಚ್ಚಿ ಕಟ್ಟದವ್ರು ಇದಕ್ಕೆ ನೀಲಂ ರಿವರ್ ಅಂತ ಕರೀತಾರ. ಇದು ಒಂದೇ ನದಿಗೆ 2 ಹೆಸರು ಅದಾವ, ಬಟ್ ಇಲ್ಲಿರುವ ಒಂದೇ ವಿಲೇಜ್ಗೆ 2 ಕಂಟ್ರಿ ಅದಾವ. ಆ ಕಡೆ ಇದ್ದ ಹಳ್ಳಿ ಈ ಕಡೆ ಇದ್ದ ಹಳ್ಳಿ ಹೆಸರು ಒಂದೇ, ಕೇರನ್ ಹಳ್ಳಿ. 1971 ಇಂಡೋ ಬಾಂಗ್ಲಾ ಪಾಕಿಸ್ತಾನ ವಾರ್ ಒಳಗೆ ಇಲ್ಲಿದ್ದ ಜನರಿಗೆ ಭಾಳ ನುಕ್ಸಾನಾಗಿತ್ತು. ಅಲ್ಲಿದ್ದ ಪಾಕಿಸ್ತಾನ ಆರ್ಮಿಗಳು ಇಲ್ಲಿದ್ದ ಜನರನ್ನು ಕೂಡ ಕೊಂದಿದ್ರು. ಇವ್ರ ಮನೆ ಮ್ಯಾಗೆಲ್ಲ ಅಟ್ಯಾಕ್ ಮಾಡಿದ್ರು. ಅಲ್ಲಿ 1-2 ಮನೆಗಳು ಅದಾವ. ಈಗ ಆ ಮನೆ ಒಳಗೆ ಯಾರೂ ಇಲ್ಲ. 1971 ವಾರ ಆಗಿದ ನಂತರ ಇಲ್ಲಿದ್ದ ಜನ ಎಲ್ಲ ಜಮ್ಮು ಕಾಶ್ಮೀರ ಕಡೆ ಹೋದರು. ಇರುವೆ ಇಲ್ಲಿದ್ದ ಜನಗಳು ಬೆಳಗ್ಗೆ ಎದ್ದು ನೋಡಿದ್ಗಳೇ ಅವ್ರಿಗೆ ಕಾಣದೆ POK. ಈ ಜಾಗದಾಗ ಜಾಸ್ತಿ ಜನ ಇರೋರು ಕಾಶ್ಮೀರಿ ಭಾಷೆಯಲ್ಲಿ ಮಾತಾಡುವ ಮುಸ್ಲಿಮರು.
POK ಒಳಗೆ ಇವಾಗ ಆಜಾ ನಡಿಲಕತ್ತದ, ನಮಗೂ ಕೂಡ ಕೇಳಿಸ್ತದ ನೋಡ್ರಿ. ಕಡೆ ನಿಂತ್ಕೇಸಿಂದ್ರೆ ನಾವು ಟಾಟಾ ಮಾಡ್ದಪ್ಪ ಅಂತಂದ್ರೆ ಆ ಕಡೆ ಇದ್ದವರು ಟಾಟಾ ಮಾಡ್ತಿರ್ತಾರ. ಕೆರಿಯನ್ ವಿಲ್ಯದಿಂದ ಹೊಳ್ಳಿ ಬರುವಾಗ ನಮಗೆ ಭಾಳ ಶಿಸ್ತಾಗಿ ಚೆಕ್ ಮಾಡ್ತಾರೆ. ಏನೋ ಒಂದು ಸಾಮಾನು ಹೊರಗಿನ ತಂದಿದ್ದಪ್ಪ ಅಂತಂದ್ರೆ ಚೆಕ್ ಮಾಡಿ ನಮಗೆ ಹೊರಗಡೆ ಬಿಡ್ತಿರ್ತಾರೆ. ಇವಾಗ ನಾವು ಈ ಕೆರಿಯನ್ ವಿಲ್ಯದಲ್ಲಿರುವ ನದಿ ಮಗ್ಗಲಕ್ಕಿಂದ ಊರ ಇದು ಜಾಗ ನೋಡಿದೀವಿ. ಇವತ್ತು ರಾತ್ರಿ ನಾವಿರ್ತೀವಿ ಈ ಕೆರೆಯಿಂದ ಪರ್ವತದಲ್ಲಿರುವ ಊರು ಒಳಗೆ. अभी हम पहुंचने वाले हैं अपने रूम पे जहाँ हमें रात को स्टे करना है कैरन वैली में. केरन वैली के पहाड़ में, कैरन वैली के पहाड़ में हमें बैठने आज रात को. हाँ जी. सुबह हम निकलेंगे मॉर्निंग टाइम में यहाँ से कुपवाड़ा के लिए. कार ರೋಡ್ ಸೈಡಿಗೆ ಪಾರ್ಕ್ ಮಾಡ್ಕೇಸಿಂದ್ರೆ ನಾವು ಕೇರನ್ ವಿಲ್ಯದಲ್ಲಿರುವ ಪರ್ವತದಲ್ಲಿರುವ ಒಂದು ಮನೆ ಒಳಗೆ ಸ್ಟೇ ಮಾಡ್ತೀವಿ. ಅದು ಪೂರ್ತಿ ಪಾಕಿಸ್ತಾನ ಏರಿಯಾ. ಅಲ್ಲಿರುವ ಹಿಮಾಲಯ ಕೂಡ ಪಾಕಿಸ್ತಾನ ಏರಿಯಾದೊಳಗೆ ಬರ್ತಾವ. This is Keran Valley and this is tourist. कैसा लग रहा है आपको? बढ़िया लग रहा है भाई. बढ़िया लग रहा है. हाँ, क्या नाम है? रूम किया आपने यहाँ पे? क्या नाम है आपका? फैजान. रूम किया आपने? हाँ उधर. अब बोलो इस गांव का नाम क्या है? कलश. कलश. जी. अरे वाह, बहुत ही खूबसूरत जगह है यहाँ. ರೂಮ್ ಒಳಗೆ ಎಂಟ್ರಿ ಕೊಡ್ಲಕತ್ತೀವಿ. ಇದು ರೂಮ್ದಿಂದ ವ್ಯೂ ನೋಡ್ರಿ. नमकीन चाय. इसको ट्रेडिशनल साल्टी टी इसको बोलते हैं आपकी चाय. हमारा चाय. ये फुल्का. अरे इवनिंग स्नैक्स फुल्का चाय. बोलते हैं सूट. सूट सूट. ये कैसे कर रहा? हमारा सर टेस्ट. बढ़िया है जी टेस्ट. ಈ ಮನಿದು ಕಿಚನ್ ನೋಡ್ರಿ. क्या बना रहा भैया जी खाने में? चिकन दाल और क्या बोलते हैं चावल रोटी. ये पानी किधर से आ रहा है? ये पानी बहुत दूर से आ रहा है. बहुत दूर से. हाँ, फैशी नाला से, फैशी जंगल से. पहाड़ से. हाँ, फैशी से. ऐसा ही आता रहता है 24 आवर्स. हाँ, ये बर्फ में भी चलता है ऐसे. आज भी चलता है. ಗುರುವೆ ಡೈರೆಕ್ಟ್ ಗ್ಲೇಸಿಯರ್ ವಾಟರ್ ನೋಡ್ರಿ ಅಡಿಗೆ ಮನೆ ಒಳಗೆ ಬರ್ತದ. ಹೊಟ್ಟಿ ತುಂಬ ಊಟ ಮಾಡಿದ ನಂತರ ಇವಾಗ ಚಾಯ್ ರಾತ್ರಿ ಹೊತ್ತ ಇನ್ನು ಚಾಯ್ ಕುಡಿದು ಮಲ್ಕೊಂಡ್ಬಿಡೋರತ್ತ. ನೋಡ್ರಿ ನನ್ನ ಜೀವನ ಯಾವ ರೀತಿ ನಡೀಲಿಕ್ಕತ್ತದ ಈ ಭಾರತ ಯಾತ್ರದೊಳಗೆ. ಇವರು ಪಾಪ ನನಗೆ ಇಲ್ಲೆಲ್ಲ ಕರ್ಕೊಂಬಂದು ಇದು ಪೂರ್ತಿ ಕೇರಳಲ್ಲೆಲ್ಲ ತಿರುಗಾಡಿ ಪಾಕಿಸ್ತಾನ ಬಾರ್ಡರ್ ಎಲ್ಲ ತೋರಿಸಿ ಇವಾಗ ಈ ಕೇರನ್ ವಿಲ್ಯದಲ್ಲಿರುವ ಒಂದು ಸುಂದರವಾದ ಮನೆ ಒಳಗೆ ಸ್ಟೇ ಮಾಡ್ಲಕತ್ತೀವಿ. ಹೊಸ ಲೈಫ್ ಅಂತಂದು ಹೇಳ್ಬೋದು. ಈ ನನ್ನ ಜರ್ನಿ ಒಳಗೆ ಪ್ರತಿ ವಿಡಿಯೋದೊಳಗೂ ನಾನು ಒಂದು ಜೀವನವನ್ನು ಜೀವಿಸ್ತಿರ್ತೀನಿ ಅಲ್ಲಿಯ ಕಲ್ಚರ್ ಜೊತೆ. ಇವತ್ತು ರಾತ್ರಿ ಮಕ್ಕೊಂಡು ನಾಳೆ ಬೆಳಿಗ್ಗೆ ಸಿಗಂಬತ್ತ. ಇಲ್ಲಿರುವ ಒಂದೊಂದು ಮನೆಗಳ ಲೊಕೇಶನ್ ಅಂತೂ ಫೇಮಸ್ ಲೊಕೇಶನ್. ಇವು ಮನೆ ಸುತ್ತಮುತ್ತನೇ ಹೊಲಗಳು ಇದ್ದಿರ್ತವೆ. POK ಕಾಣಕತ್ತ ನನ್ನ ಮುಂದೆ. ನಮಗೂ ಒಂದೊಂದು ಸಲ ಅನ್ನಿಸ್ತದ ಈ POK ನಮ್ದಾಗಿತ್ತಪ್ಪ ಅಂತಂದ್ರೆ ಅಲ್ಲೆಲ್ಲ ತಿರುಗಾಡ್ತಿದ್ದೆ ನಾನು. POKದಲ್ಲಿರುವ ಮನೆಗಳು ನೋಡ್ರಿ ಯಾವ ರೀತಿ ಕಾಣ್ತವ. ಹಾಗೆ ಅವ್ರ ಬಳಿ ಬರ್ಫ್ ಕೂಡ ಅದ ಸ್ವಲ್ಪ. ಇಂಡಿಯನ್ ಮ್ಯಾಪ್ ಒಳಗೆ ಜಮ್ಮು ಕಾಶ್ಮೀರ ಮ್ಯಾಪ್ ಏನದೀಗ ಆ ಮ್ಯಾಪ್ ತಕ್ಕಂತೆ ಪೂರ್ತಿ ಏರಿಯಾ ನಮ್ಮ ಆಡಳಿತದೊಳಗಿಲ್ಲ. ನಮ್ಮ ಮ್ಯಾಪ್ ಮುಖಾಂತರ ನಾವು ಹೋದೆವಪ್ಪ ಅಂತಂದ್ರೆ ನನ್ನ ಹಿಂದುಗಡೆ ಕಾಣೋ ಪೂರ್ತಿ ಪರ್ವತಗಳು ಭಾರತದಾಗಿರಬೇಕಾಗಿತ್ತು. ಬಟ್ ಇವಾಗ ವಿಧಿವಶ ಅಲ್ಲಿದಿಂದ POK ಸ್ಟಾರ್ಟ್ ಆಗ್ತದೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ.
हमारे गांव में आया था आप, अच्छा लगा? अच्छा लगा जी. हाँ बढ़िया. बढ़िया. ನಿನ್ನೆ ಎಲ್ಲಿದ್ದಂತ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿವೀಗ ಹೊಳ್ಳಿ ನಾವು ಅಲ್ಲಿಗೆ ಹೊಂಟಿವಿ. ಅಲ್ಲಿಗೆ ಹೋಗಿ ನಮ್ಮ ವಿಡಿಯೋನ ಮುಗಿಸ್ಕೊಂಬರತ್ತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಸಿಗದ ಕಮೆಂಟ್ ಹಾಕಿರಿ. ಮುಂದಿನ ಭಾರತ್ ಯಾತ್ರಾ ಎಪಿಸೋಡ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ಸಿಗ ಮತ್ತೆ ಮುಂದೆ ನೋಡಿದಾಗ ಬಾಯ್.